ಅಯೋಧ್ಯೆಯಲ್ಲಿ ದೇಣಿಗೆ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರಾಕ್ಷಸರ ಸಂಬಂಧ ಈಗ ಅನೇಕ ರೀತಿಯಾದಂಥ ಮಾಹಿತಿಗಳು ಹೊರಬರ್ತಾ ಇದೆ. ದೇಣಿಗೆ ಲೂಟಿಯನ್ನ ಮಾಡಿದ್ರು. ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನ ಪ್ರಕರಣ ಏನಿದೆ, ಪೊಲೀಸರ ಮುಂದೆ ಈಗ 3 ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಕರುಣೇಶ್ ಪಾಂಡೆ. ಟಿನ್ನು ಯಾದವ್ ಬಳಿ ಎಣಿಕೆ ಕೇಂದ್ರದ ಕೀ ಇತ್ತು. ಟಿನ್ನು ಎಣಿಕೆ ಕೇಂದ್ರದ ಉಸ್ತುವಾರಿ ಸುಭಾಷ್ ಶ್ರೀವಾತ್ಸವ ಸಹಕಾರದಲ್ಲೇ ಕಳ್ಳತನ ಮಾಡಿದ್ದೀವಿ. ಕೋರ್ಟ್ ಅನುಮತಿ ಪಡೆದು ಜೈಲಿನಲ್ಲೇ ಪೊಲೀಸರು ವಿಚಾರಣೆಯನ್ನು ಮಾಡಿದಾಗ ಈ ಎಲ್ಲ ತಪ್ಪೊಪ್ಪಿಗೆಯನ್ನ ಆಗಿದೆ. ಈಗ ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನ ಪ್ರಕರಣದಲ್ಲಿ 3 ತಪ್ಪೊಪ್ಪಿಕೊಂಡಿದ್ದಾರೆ. ಸೊ ಯಾರ್ಯಾರ ಸಹಕಾರದಿಂದ ಈ ರೀತಿಯಾಗಿ ಆಗ್ತಾ ಇತ್ತು ಅನ್ನುವಂಥದ್ದು ನೋಡಿ. ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ ಇದು. ನೀವು ರಕ್ಷಣೆ ಮಾಡಿಯಪ್ಪ ಕೊಟ್ಟಿರುವಂಥ ದೇಣಿಗೆ ದುಡ್ಡನ್ನು ಅಂಥೇಳಿ ಟ್ರಸ್ಟನ್ನು ಮಾಡಿದರೆ ಆ ಟ್ರಸ್ಟ್ನವರು ಇನ್ಯಾರನ್ನು ನೇಮಕ ಮಾಡಿಕೊಂಡು ಲೂಟಿ ಮಾಡಿಬಿಟ್ರು. ಕದ್ದ ಹಣವನ್ನು ಸಂಬಂಧಿಕರಿಗೆ ನೀಡ್ತಾ ಇದ್ರು ಆರೋಪಿಗಳು. ಬಳಿಕ ಅವರ ಖಾತೆಗಳ ಮೂಲಕ ಇತರರ ಖಾತೆಗಳಿಗೆ ವರ್ಗಾವಣೆ ಆಗ್ತಾ ಇತ್ತು. ಹಣದ ಮೂಲ ಬದಲಿಸಲು ವ್ಯವಸ್ಥಿತ ಪ್ಲಾನ್ ಅನ್ನು ಆರೋಪಿಗಳು ಮಾಡಿರ್ತಾರೆ. ನಕಲಿ ರಸೀದಿಗಳನ್ನು ಮುದ್ರಿಸಿ ಅಲ್ಲಿಂದಲೂ ಕೂಡ ಹಣ ಲೂಟಿಯನ್ನು ಮಾಡಿದ್ದಾರೆ. ಈ ಹಿಂದೆ ಹಣ ಲೂಟಿಯ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದು ಅವಿನಾಶ್ ಶುಕ್ಲಾ. ಕದ್ದ ಹಣವನ್ನು ಸಂಬಂಧಿಕರಿಗೆ ನೀಡ್ತಾ ಇದ್ರಂತೆ. ಅವರು ಕದ್ದ ಹಣವನ್ನು ಸಂಬಂಧಿಕರಿಗೆ ಕೊಡ್ತಾ ಇದ್ರಂತೆ. ಅಲ್ಲಿಂದ ಬೇರೆ ಕಡೆಗೆ ಲೂಟಿಯನ್ನು ಮಾಡ್ತಾ ಇದ್ರು. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ವ್ಯವಸ್ಥಿತವಾಗಿ ನಡೆದಿರುವಂಥದ್ರಲ್ಲಿ ದೊಡ್ಡವರ ಪಾತ್ರಗಳು ಈಗ ಬೆಳಕಿಗೆ ಬರ್ತಾ ಇವೆಯಾ ಅಥವಾ ಇವರಷ್ಟೇ ಇದರಲ್ಲಿ ಇರುವಂಥದ್ದು? ಶಬೀರ್, ನೋಡಿ, ಒಟ್ಟು ಈ ಪ್ರಕರಣದಲ್ಲಿ 8 ಮಂದಿಯನ್ನ ಬಂಧಿಸಲಾಗಿತ್ತು. ಈ 8 ಮಂದಿಗಳ ಪೈಕಿ 4 ಮಂದಿಯನ್ನ ಈವರೆಗೂ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಹಿಂದೆ ಅವಿನಾಶ್ ಮಿಶ್ರಾ ಅನ್ನುವಂಥ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಆತ ಉಂಡಿಯ ಹಣ ಕಳ್ಳತನ ಮಾಡಿರೋದ್ರ ಬಗ್ಗೆ ತಪ್ಪೊಪ್ಕೊಂಡಿದ್ದ. ಅದಾದ ಬಳಿಕ ಈಗ ಅನುಕಲ್ಪ ಮಿಶ್ರಾ ಸೇರಿದಂತೆ ಇತರೆ 2 ಆರೋಪಿಗಳನ್ನ ಕೂಡ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಉಂಡಿ ಹಣವನ್ನ ಹೇಗೆ ಕಳ್ಳತನ ಮಾಡಲಾಗ್ತಾ ಇತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಆರೋಪಿಗಳು ಒಪ್ಕೊಂಡಿರುವಂಥದ್ದು ಏನು ಅಂದರೆ, ಈ ಟಿನ್ನು ಯಾದವ್ ಅನ್ನುವಂಥ ಆರೋಪಿಯ ಬಳಿ ಈ ಹಣ ಎಣಿಕೆ ಕೇಂದ್ರದ ಕೀ ಇತ್ತು. ಜೊತೆಗೆ ಈ ಹಣ ಎಣಿಕೆ ಕೇಂದ್ರದ ಉಸ್ತುವಾರಿಯನ್ನು ಒತ್ತಿದ್ದಂಥ ಶ್ರೀವಾಸ್ತವ್ ಅನ್ನುವಂಥವರು ಈ ಒಂದು ಹಣ ಕಳ್ಳತನಕ್ಕೆ ಸಹಕಾರವನ್ನು ಕೊಡ್ತಾ ಇದ್ರು. ಸೊ ಇವರಿಬ್ಬರ ನೇತೃತ್ವದಲ್ಲಿ ನಾವು ಹಣವನ್ನು ಕಳ್ಳತನ ಮಾಡ್ತಿದ್ವಿ, ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಹಣವನ್ನು ಇಲ್ಲಿಂದ ತೆಗಿತಾ ಇದ್ವಿ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ಇದು ಒಂದಾದರೆ, ಮತ್ತೊಂದು ಕಡೆಗೆ ನಕಲಿ ರಶೀದಿಗಳನ್ನು ಕೂಡ ಇವರು ಪ್ರಿಂಟ್ ಮಾಡಿಸಿದ್ರು. ಆ ರಶೀದಿಗಳನ್ನು ದೇಣಿಗೆ ಕೊಡಲಿಕ್ಕೆ ಬರ್ತಿದ್ದಂತಹ ಭಕ್ತಾದಿಗಳಿಗೆ ಕೊಟ್ಟು ಆ ಹಣವನ್ನು ವೈಯಕ್ತಿಕವಾಗಿ ಬಳಸ್ಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೀಗೆ ಬಂದಿರುವಂತಹ ಹಣವನ್ನು ನೇರವಾಗಿ ತಮ್ಮ ಖಾತೆಗೆ ಹಾಕೊಂಡ್ರೆ ಸಿಕ್ಕಿ ಬೀಳುವಂತಹ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಅವರು ಸಂಬಂಧಿಕರು, ಸ್ನೇಹಿತರ ಅವರಿಗೆ ಕ್ಯಾಶ್ ಅನ್ನು ಕೊಟ್ಟು ಅವರ ಅಕೌಂಟ್ಗಳಿಗೆ ಅದನ್ನು ಜಮೆಯನ್ನು ಮಾಡಿಸಿ ಆ ಬಳಿಕ ತಮ್ಮ ಅಕೌಂಟ್ಗಳಿಗೆ ಅದನ್ನು ವರ್ಗಾವಣೆ ಮಾಡ್ಕೊಳ್ತಿದ್ರು ಅಥವಾ ಅಗತ್ಯ ಇರುವಂತಹ ಕೆಲಸಗಳಿಗೆ ಅದನ್ನು ಖರ್ಚು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸೊ ಹೀಗೆ ಬೇರೆ ಬೇರೆ ಅಕೌಂಟ್ಗಳಿಗೆ ಏನು ಹಣ ವರ್ಗಾವಣೆ ಆಗಿತ್ತು, ಇಂತಹ 30 ಅಕೌಂಟ್ಗಳನ್ನು ಕೂಡ ಈಗ ಸೀಸ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಮತ್ತು ಇದನ್ನೇ ಪ್ರಮುಖ ಸಾಕ್ಷ್ಯಾಧಾರವಾಗಿ ಪರಿಗಣಿಸುವಂಥ ನಿಟ್ಟಿನಲ್ಲೂ ಕೂಡ ನಿರ್ಧಾರ ಮಾಡಿರುವಂಥದ್ದು. ಬಹುತೇಕ ಇನ್ನೊಂದು 4-5 ದಿನಗಳಲ್ಲಿ ಈ SIT ಪೂರ್ಣ ಪ್ರಮಾಣದ ವರದಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅದರಲ್ಲಿ ಈ ಎಲ್ಲ ಅಂಶಗಳು ಕೂಡ ಬಹಿರಂಗಗೊಳ್ಳುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅರುಣ್.